ಮಕ್ಕಳೇ, ನೀವು ಚಿಕ್ಕವರು ಎಂದು ಎಂದಾದರೂ ಬೇಸರವಾಗಿದೆಯಾ? ಹಾಗಾದರೆ ಈ ಪುಟ್ಟ ಅಳಿಲಿನ ಕಥೆ ನಿಮಗಾಗಿ. ಲಂಕೆಯಲ್ಲಿ ಬಂಧಿಯಾಗಿದ್ದ ಸೀತಾದೇವಿಯನ್ನು ರಕ್ಷಿಸಲು ಶ್ರೀರಾಮರು ಸಮುದ್ರದ ಮೇಲೆ ಸೇತುವೆ ಕಟ್ಟುತ್ತಿದ್ದರು. ಸಾವಿರಾರು ಬಲಿಷ್ಠ ವಾನರರು ದೊಡ್ಡ ದೊಡ್ಡ ಬಂಡೆಗಳನ್ನು ಹೊತ್ತು ಸಮುದ್ರಕ್ಕೆ ಹಾಕುತ್ತಿದ್ದರು. ಅದೇ ಸಮಯದಲ್ಲಿ ಒಂದು ಪುಟ್ಟ ಅಳಿಲು ಈ ದೃಶ್ಯವನ್ನು ನೋಡುತ್ತಿತ್ತು. ಅದರ ಮನಸ್ಸಿನಲ್ಲಿ ಒಂದೇ ಒಂದು ಆಸೆ, ನಾನು ಶ್ರೀರಾಮನ ಸೇವೆ ಮಾಡಬೇಕು ಎಂದು. ಆದರೆ ಅದು ತುಂಬ ಚಿಕ್ಕದು, ದೊಡ್ಡ ಕಲ್ಲುಗಳನ್ನು ಹೊರುವ ಶಕ್ತಿ ಅದರಲ್ಲಿಲ್ಲ. ಆಗ ಅಳಿಲು ಒಂದು ಒಳ್ಳೆಯ ಉಪಾಯ ಮಾಡಿತು. ಸಮುದ್ರದ ನೀರಿನಲ್ಲಿ ಮೈ ಒದ್ದೆ ಮಾಡಿಕೊಂಡು ಮರಳಿನಲ್ಲಿ ಉರುಳಿ ತನ್ನ ದೇಹಕ್ಕೆ ಅಂಟಿದ ಮರಳಿನ ಕಣಗಳನ್ನು ಸೇತುವೆಯ ಮೇಲೆ ಹೋಗಿ ಕದಲಿಸುತ್ತಿತ್ತು. ಹೀಗೆ ಮತ್ತೆ ಮತ್ತೆ ಓಡುತ್ತಾ ಮಾಡುತ್ತಾ ತನ್ನ ಸೇವೆಯನ್ನು ಮಾಡುತ್ತಿತ್ತು. ಕೆಲವು ವಾನರರು ಅದನ್ನು ನೋಡಿ ನಕ್ಕರು. ಇಷ್ಟು ಚಿಕ್ಕ ಮರಳಿನ ಕಣಗಳಿಂದ ಏನಾಗುತ್ತದೆ ಎಂದು ಕೇಳಿದರು. ಆದರೆ ಅಳಿಲು ಯಾರ ಮಾತನ್ನೂ ಲೆಕ್ಕಿಸದೆ ತನ್ನ ಕೆಲಸವನ್ನು ಮುಂದುವರಿಸಿತು. ಇದನ್ನೆಲ್ಲ ನೋಡಿದ ಶ್ರೀರಾಮರು ಅಳಿಲಿನ ಬಳಿಗೆ ಬಂದು ಅದನ್ನು ಪ್ರೀತಿಯಿಂದ ತಮ್ಮ ಕೈಯಲ್ಲಿ ಎತ್ತಿಕೊಂಡರು. ಅದರ ಬೆನ್ನನ್ನು 3 ಬೆರಳುಗಳಿಂದ ಮೃದುವಾಗಿ ಸವರುತ್ತಾ ಹೇಳಿದರು, ನಿನ್ನ ಭಕ್ತಿ ಮತ್ತು ನಿನ್ನ ಪ್ರಯತ್ನ ನನಗೆ ತುಂಬ ಸಂತೋಷ ತಂದಿದೆ. ಕೆಲಸ ಎಷ್ಟು ದೊಡ್ಡದು ಎನ್ನುವುದು ಮುಖ್ಯವಲ್ಲ, ಅದನ್ನು ಎಷ್ಟು ಪ್ರೀತಿಯಿಂದ ಮಾಡುತ್ತೀಯೋ ಅದು ಮುಖ್ಯ. ಅಂದಿನಿಂದ ಅಳಿಲಿನ ಬೆನ್ನಿನ ಮೇಲೆ 3 ಗೆರೆಗಳು ಶ್ರೀರಾಮನ ಆಶೀರ್ವಾದದ ಗುರುತು ಎಂದು ಹೇಳುತ್ತಾರೆ. ಮಕ್ಕಳೇ, ಈ ಕತೆ ನಮಗೆ 3 ಅಮೂಲ್ಯ ಪಾಠಗಳನ್ನು ಕಲಿಸುತ್ತದೆ. ಯಾವ ಒಳ್ಳೆಯ ಕೆಲಸವೂ ಚಿಕ್ಕದಲ್ಲ. ಭಕ್ತಿಯಿಂದ ಮತ್ತು ಮನಸಾರೆ ಮಾಡಿದ ಪ್ರಯತ್ನಕ್ಕೆ ದೇವರು ಸದಾ ಮೆಚ್ಚುತ್ತಾರೆ. ಇತರರನ್ನು ಅವರ ಗಾತ್ರದಿಂದ ಅಲ್ಲ, ಅವರ ಒಳ್ಳೆಯ ಹೃದಯದಿಂದ ಗೌರವಿಸಬೇಕು. ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ. ಜೈ ಶ್ರೀರಾಮ್.